ಏನೋ ಕಿಚ್ಚ ಸುದೀಪ್ ಹಾಗೂ ಕುಮಾರಸ್ವಾಮಿ ಅವರ ಭೇಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಯಾಕೆ ಭೇಟಿ ಆಗಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಾದಂತಹ ಗುಟ್ಟನ್ನ ಬಿಟ್ಟುಕೊಡ್ತಾ ಇಲ್ಲ. ನಾನು ರಾಜಕೀಯವಾಗಿ ಅವರ ಮೇಲೆ ಯಾವುದೇ ಒತ್ತಡವನ್ನ ಹೇರಲ್ಲ ಹಾಗಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹಾಸನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ಸಮಸ್ಯೆಗಳಿಗೆ ಸ್ಪಂದಿಸುವ ಸರ್ಕಾರ ಬೇಕು. ರಾಜ್ಯದಲ್ಲಿ ಒಂದು ಜನಪರ ಸರ್ಕಾರವನ್ನ ತರಲು ನಿರ್ಧಾರ ಕೈಗೊಳ್ಳಿ. ನಿಮ್ಮ ವೃತ್ತಿಗೂ ತೊಂದರೆಯಾಗದಂತೆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಕಿಚ್ಚ ಸುದೀಪ್ಗೆ ಮನವಿಯನ್ನ ಮಾಡಿಕೊಂಡಿದ್ದೀನಿ. ಅವರಿಗೆ ಸಿನಿಮಾ ರಂಗದಲ್ಲಿ ಇನ್ನೂ ಕೂಡ ಸಾಧನೆ ಮಾಡುವ ಉದ್ದೇಶ ಇದೆ. ಹಾಗಾಗಿ ಅವರನ್ನು ನಾನು ಒತ್ತಡ ಹೇರಿ ಕರೆಯೋದಿಲ್ಲ ಅಂತ ಹಾಸನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮತ್ತು ಸುದೀಪ್ ಅವರ ನಡುವೆ ಒಂದು ಆತ್ಮೀಯವಾದಂಥ ಸಂಬಂಧ ಇದೆ. ನನ್ನ ಮಗನು ಚಿತ್ರರಂಗದಲ್ಲಿ ಇದ್ದಾನೀಗ. ಮೊನ್ನೆ ನನ್ನ ಹುಟ್ಟದ ಹಬ್ಬಕ್ಕೆ ಅವ್ರ ಮನೆಗೆ ಆಹ್ವಾನ ಕೊಟ್ಟಿದ್ದರು. ಅವ್ರ ಮನೆಯಲ್ಲಿ ಊಟ ಮಾಡಿ ಬಂದಿದ್ದೆ. ಇವತ್ತು ನೆನ್ನೆ ದಿನ ನಮ್ಮ ಮನೆಗೆ ಕೆಲವು ವಿಷಯ ಚರ್ಚೆ ಮಾಡಲಿಕ್ಕೆ ಒಂದು ಉಪಹಾರಕ್ಕೆ ಅಂತ ಒಂದು ಸೌಹಾರ್ದಯುತವಾದಂಥ ಭೇಟಿ. ನೆನ್ನೆ ಚರ್ಚೆ ಈಗಿನ ರಾಜಕೀಯದ ಬೆಳವಣಿಗೆ ಬಗ್ಗೆನೂ ಚರ್ಚೆ ಮಾಡಿದ್ದೇವೆ. ರಾಜಕೀಯ ಏನಿದೆ ಇಲ್ಲ, ನಾನು ಅವರಿಗೆ ಸೂಕ್ಷ್ಮವಾಗಿ ಹೇಳಿದ್ದೇನೆ. ನಾನು ಅವ್ರ ಮೇಲೆ ಯಾವುದೇ ಒತ್ತಡ ಹಾಕ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಅವರು ಸಿನಿಮಾ ರಂಗದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರದ್ದೇ ಆದಂಥ ಒಂದು ಕನಸಿಟ್ಕೊಂಡು ಹೊರಟಿರ್ತಕ್ಕಂಥವ್ರು, ಭಾಳ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಅಂತ ಹೇಳಿ. ನನ್ನ ವೈಯಕ್ತಿಕವಾದ ಸ್ವಾರ್ಥಕ್ಕೆ ನಾನು ಅವರ ಕೆರಿಯರ್ನ ಹಾಳು ಮಾಡಲಿಕ್ಕೆ ಇಷ್ಟ ಇಲ್ಲ. ಬಟ್ ಅವ್ರಿಗೆ ಒಂದು ಮನವಿ ಮಾಡಿದ್ದೇನೆ. ಇವತ್ತಿನ ರಾಜಕಾರಣ ಏನಾಗಿದೆ, ಕರ್ನಾಟಕದ ಪರಿಸ್ಥಿತಿ ಏನಿದೆ, ಕರ್ನಾಟಕದ ಜನರ ಒಂದು ತೊಂದರೆಗಳೇನಿದೆ, ಇದು ಸರಿಪಡಿಸ್ಲಿಕ್ಕೆ ಒಂದು ಒಳ್ಳೆಯ ಸರ್ಕಾರ ತರಬೇಕು. ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ನಿರ್ಧಾರಗಳಿದ್ರು, ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯ ಉತ್ತಮವಂಥ ನಿರ್ಧಾರ ತೆಗೆದುಕೊಂಡಿರುವಂತಕ್ಕಂಥ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ 4 ಜನ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಆ ರೀತಿಯ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿದ್ದೇನೆ.